लाल साहब की दोस्त करोगी ಇದು ನಾಳೆ ಏಳನೇ ತಾರೀಕಿಗೆ ಭಾರತದ ಹಣೆ ಬಾರ ಏನೈತಿ ನಿಮ್ಗೆ ಬರ್ತೈತೆ ಅದು ಹಸಿರಿನ್ಯಾಗ ಕೆಸರಿನ್ಯಾಗ ಮುಚ್ಚಿ ಮುಳುಗುತ್ತಪ್ಪ. ಅದು ಅಗ್ಗಿ ಆದ ಬಂದದ್ದ ಹೇಳಿದ್ದೈತದ ಐತೆ ಅಜ್ಜ ಅದು ಏನು ವಿಷಯ ಹೋಗೋದಲ್ಲ ಅವ್ರು ಬಿಡುಗಡೆ ಹೋಗಿಲ್ಲ. ಹೇಳ್ರಿ ಗಾದ್ದ ಹ್ಞೂ ಚಿಕ್ಕ ಸಾಯ್ಬೇಡ್ರಿ, ದೂರ ಹಿಂಗಾಗಿರ್ರಿ, ನಿಮ್ಮ ಡ್ಯೂಟಿ ನೀವು ಮಾಡಿ ಮನೆ ಕಡೆ ಬರ್ಬೇಕು. ಆತಕ್ಕೆ ಇನ್ನು ಈ ವರ್ಷ ಹ್ಞೂ ಭಾಳ ಚಲೋ ಐತಿ. ಐತೆ ಅಜ್ಜ ಸುತ್ತಕೊಂಡು ಹುಡ್ಕೊಂಡು ಹೋಗೋದು ಐತಿ. ಅಷ್ಟು ಇನ್ನು ಬಿಡೇ ಹೋಗ್ರಿ ಕೆಂದು ಹೋಗ್ರಿ, ಕೆಂದು ಹೋಗ್ರಿ ಕಾಲು ಮುರಿತೈತಂತೂ ಹೇಳಿನಿ. ಹೇಳಿರಿ ಅಜ್ಜ ಏನೇ ವಾಕ್ಯ ಐತಿ ಕತ್ತೈತಿ ಹ್ಞೂ ಪೂರ ಸಾವುದಿಲ್ಲಪ್ಪ, ಕಾಲು ಮುರಿದು ನೆಲಕ್ಕೆ ಹೇಳಿ ಮತ್ತು ವರ್ಷದ ಭವಿಷ್ಯ ಹೇಳ್ಕೊಂತಾನೆ ಬಂದೀನಿ. ಬಂದಿರಿ ಅಜ್ಜ ತಗೊಂಡು ಹೇಳ್ಬೇಕು ಇಂದ ಹ್ಞೂ ಎರಡನೇದ್ರಾಗ ಹ್ಞೂ ರೀ ಬಿಳೆ ಓರ್ಯಾಗ ಜಗ್ಗದ ಗದ್ದಾಗುತ್ತಾ ಜಗ್ ಜಲ್ಲಾಗುತ್ತೆ. ಆದ್ರೆ ಕೆಂದು ಹೋಗಿದ್ದು ಭರವಸೆ ಹೋಗಿಲ್ಲ. ಹ್ಞೂ ರೀ ಬಿಜಾಪುರ ಕಡೆ ಯಾರು ಮುಂದಾರೆ ಮುಂದಾರ ಹ್ಞೂ ರೀ ಅವರು ಮನೆ ಒಳಗೆ
ಹ್ಞೂ ರೀ ಅವ್ರು ಹೆಂಡ್ರಿ ಹ್ಞೂ ದೇವರು ಒಂದು ಉಳಿದಿಲ್ಲಪ್ಪ ಅವ್ರಿಗೆ. ಹೌದಾನ ಎಲ್ಲ ಮುಗಿಸಿ ಇದನ್ನ ನನ್ನ ಪವಾಡ ನೋಡ್ಬೇಕು. ಹ್ಞೂ ರೀ ಅವರು ಬರೇ ನೀವೇನು ಬಿಡ್ತೀರಲ್ಲ ಯೂಟ್ಯೂಬ್ನ್ಯಾಗ ನೋಡಿ ಬಂದಾರ. ಹ್ಞೂ ರೀ ಎಲ್ಲಾರ ವಾದ ಪರಿಹಾರ ಆದಿತ್ತು ಸಿಗುತ್ತೈತಿ ಅಂತ ಬಂದಾರ. ಅವ್ರ ಮನೆಗೆ ಮಾಟ ಮಾಡಿಸಿ ಹೋಗ್ಯಾಕತ್ತಾರ. ಹ್ಞೂ ರೀ ಒಮ್ಮೆ ಗೊಂಬೆ ಹೋಗಿತಾರ, ಒಮ್ಮೆ ಮತ್ತೊಂದು ಹೋಗಿತಾರ, ಒಮ್ಮೆ ಇನ್ನೊಂದು ಹೋಗಿತಾರ. ಹೌದಾನೆ ಇವೆಲ್ಲ ಆಚಾರ್ಯ ಈ ಥರ ಒಕ್ಕೊಂತ ಬಂದು ಅವನ ಹೆಂಡತಿ ಆಕ್ರಾಶ ಬ್ರಹ್ಮ ಪಿಶಾಚಿ ರೂಪದ ಒಳಗ ಸದ್ಯಕ್ಕದ. ಹೌದಲ್ಲ ನೋಡಪ್ಪ ಅವ್ರಿಗೆ ನನ್ನ ಬುದ್ಧಿ ನಂಬಣ್ಣ, ಹ್ಞೂ ರೀ ನಂಬಿ ಹ್ಞೂ ಅಲ್ಲಿ ನನ್ನ ದರಗಕ್ಕ 10 ಸಮಾಶಿ ಹ್ಞೂ ರೀ ಅಲ್ಲಿ ಹೆಬ್ಬಳ್ಳಿ ಬರ್ಬೇಕು ರೀ ಕರ್ಕೊಂಡ್ಬರ್ಬೇಕು ಇಬ್ಬರು ಹತ್ತಿಸ್ರಿ. ಅಲ್ಲಿ ಅಮಾವಾಸ್ಯೆ ದಿವಸ ನೀವು ಯಾವ ಅಮಾವಾಸ್ಯೆ ಬರ್ತೀರಿ, ನಾಳೆ ಅಮಾವಾಸ್ಯೆ ನೀವು ಬಂದ್ರೆ ನಾಳೆ ಅಮಾವಾಸ್ಯೆ ಅದಕ್ಕೆ ಏನು ಮಾಡಬೇಕು ಕಡ್ಮಂತ್ರ ಅದಕ್ಕೆ ಪರಿಹಾರ ಹೇಳ್ತೀನಿ. ಆ ಥರ ಮಾಡ್ಕೊಂಡ್ರೆ ಅದು ಯಾಕೆ ಕಾಡ್ತೈತೆ ನನಗೆ ಬಿಟ್ಟೈತೆ. ತಿಳ್ಕೊಂಡ್ರೆ ಕಮ್ಮಿ ಹೇಳ್ರಿ ಸ್ವಲ್ಪ ಕೊಟ್ಟು ಹ್ಞೂ ರೀ ಕುಂದ್ರಿ ನೀವು ಬೇರೆ ಅವ್ವ ತಿರುಗದ್ದು ದಿಕ್ಕ ದೇಶ ಜಗತ್ತೆ ಒಂದು ಉಳಿದಿಲ್ಲ. ಹ್ಞೂ ರೀ ಎಲ್ಲಿ ತಿರುಗಿದ್ರು ಯಾವ ದಾಂಡಿಗೆ ಹತ್ತಿಲ್ಲ. ಈಗ ಮಠ ಮಾನ್ಯಕ್ಕೆ ಸೇರಕತ್ತಾನ. ಹ್ಞೂ ರೀ ಏ ಹೌದು ನೋಡಿ ಈ ಪ್ರಶ್ನೆ ಹೌದಾ 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 ಇನ್ನೂ ಏನಿಲ್ಲಪ್ಪ. ಹೌದಿಲ್ಲ, ಅಲ್ಲಿಲ್ಲ, ಮದುವೆಯಿಲ್ಲ, ಮುಂಜಿಲ್ಲ. ಹೌದಾನ ಹೌದು. ಹೌದು ಮಠ ಮಾನ್ಯ ಸೇರಿ ಸಾವು ಮಠ ನಂದು ಮಠದಾಗ ಗದ್ದಿಗೆ ಆದ್ರೆ ಆಗ್ಲಿಪ್ಪ ಅನ್ನೋದು ಭವನ ಇದ್ರೆ ಅದಕ್ಕೊಂದು ವಿಷಯ ಬೇರೆ ಹೇಳ್ತೀನಿ ನಾನು. ಸಂಸಾರಿಕ ಆಗ್ಬೇಕು ಅನ್ನೋದಿದ್ರೆ ಅದಕ್ಕೊಂದು ದಾರಿ ಬೇರೆ ಹೇಳ್ತೀನಿ. ನೋಡ್ರಿ ಹಾಕೊಡ್ರಿ ಇವತ್ತ ನೀನು ಯಾರಾಗ ಒಂದು ದಾರಿ ಹಾಕೋಬೇಕು, ನಾನು ನಿನಗೆ ಭೇಟಿ ಆಗ್ಬೇಕು. ಸನ್ಯಾಸ ಆಗೋ ವಿಚಾರ ಬೇಡ ಅಂತೀವಿ ನಾವು ಅಜ್ಜರಿಗೆ. ಏನೇನು ಯಾವ್ದು ಯಾರು ಮಾತಾಡಕ್ ಹೋಗ್ಬೇಡ್ರಿ. ಕೇಳಿದ್ರೆ ಅಜ್ಜ ಈಗೆಲ್ಲ ಮುಗಿಸಿ ಎಷ್ಟು ಪಾಟೂನಿಗೆ ಕಾಣ್ತಾವ ಇಷ್ಟು ಪಾಟೂನಿಗೆ ಹತ್ತಿ ಮುಗಿಸಿ ಬಕ್ಪರ್ ಬಿದ್ದಾನ. ಹೌದಲ್ಲ ಹೌದನಲ್ಲಿ ಪ್ರಶ್ನೆ. ಹೌದಂತ ಇಲ್ಲಿ ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಬಲಿ ನರಗಳು ನಿಮ್ಮ ಮುಕ್ಕಳಾಗಿಷ್ಟ ಅದಾವ ಅನ್ನೋದು ನಾ ಹೇಳ್ತೀನಿ. ಯಾವ್ದು ಬೇಕು ಅದನ್ನ ಹಾಕೋಬೇಕು. ಇವತ್ತು ನನಗೆ ವಚನ ಕೊಡ್ಬೇಕು. ನೋಡ್ರಿ ಯಾವ್ದು ಮನುಷ್ಯನ ಮಾಡ್ತೀರಿ, ಈಗ ಯಾವ್ದು ಬೇಕು ಬೇಡೋ ಅದನ್ನ ಕೊಡ್ತೀನಿ ನಾನು. ಅದಕ್ಕೆ ಆಶೀರ್ವಾದ ಮಾಡ್ತೀನಿ. ನಿನಗೇನು ಬೇಕೋ ಕೇಳು. ಅರ್ಥ ಆಗಲಿಲ್ಲ. ಮಠಕ್ಕೆ ಹೋಗಿ ಸಚ್ಚಿಟ್ಕೊಡು. ಅವ ಏನು ಲಗ್ನ ಮುಹೂರ್ತ ಏನು ಕಾಣಂಗಿಲ್ಲಪ್ಪ. ಇನ್ನು 3 ವರ್ಷಕ್ಕ ನಿತ್ಯ ಬ್ರಹ್ಮಚಾರಿಯಾಗಿ ನನ್ನ ಮಠದ ಶಿವ ಮಾಡಲೇ ಮೊಮ್ಮಗನ 3 ವರ್ಷಕ್ಕೆ ನಿನಗ ವೇಷ ಬೇರೆ ಹಾಕಿಸುವಂಗ ಆಶೀರ್ವಾದ ಮಾಡ್ತೀನಿ. ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ಸ ಬಳಿ ಹೇಳಿಕೆ. ಇವತ್ತಿನ ದಿವಸ ಇವತ್ತ ತಾರೀಕು ಎಷ್ಟು ತಿಂಗಳಷ್ಟು ಬರೆದು ಇಟ್ಕೊಂಡು ಹೋಗ್ರಿ. ಕೊಟ್ಟಿನಿ ಕುಂದ್ರ ಸರಿ. ದೇವ್ರಿಗೆ ಅಡ್ಡಾಡಿದ್ರ
ಅದು ಏನಪ್ಪ ಶಾಸ್ತ್ರ